ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬಸ್ಸಾರು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದಕ್ಕೆ ಚಿಲ್ಕರವೆ ಸೊಪ್ಪು, ಹುರುಳಿಕಾಯಿ, ಗೋರಿಕಾಯಿ ಮತ್ತು ಹೀರೆಕಾಯಿ ಇಷ್ಟನ್ನು ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಸೈಜ್ ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹುರುಳಿಕಾಳು ಮತ್ತು ಬೇಳೆ ಎರಡೂ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಸ್ಮಾಲ್ ಕಪ್ಪಲ್ಲಿ ಹಾಕಬೇಕು. ನೀರು ಇವಾಗ ಕಾದಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಳ್ಳಿ. ನೀರು ಕಾದ್ಮೇಲೆ ಬೇಳೆ ಮತ್ತು ಹುರುಳಿಕಾಳು ಎರಡು ಚೆನ್ನಾಗಿ ತೊಳೆದು ಮೊದಲಿಗೆ ಬೇಳೆ ಹಾಕೋತಾ ಇದ್ದೀನಿ. ಬೇಳೆ ಹಾಕಿದ್ಮೇಲೆ ಹುರುಳಿಕಾಳು ಹಾಕ್ಕೊಬೇಕು. ಮೊದಲೇ ಚೆನ್ನಾಗಿ ತೊಳೆದಿಟ್ಕೊಬೇಕು ಹುರುಳಿಕಾಳು ಮತ್ತು ಬೇಳೆ ಎರಡನ್ನು. ಇವಾಗ ನಾನು ಹುರುಳಿಕಾಳು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಹುರುಳಿಕಾಳು ಹಾಕೋತಾ ಇದ್ದೀನಿ. ಹುರುಳಿಕಾಳು ಹಾಕೋದ್ರಿಂದ ಬಸ್ಸಾರಿಗೆ ಒಂದು ಟೇಸ್ಟ್ ಕೊಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಬಸ್ಸಾರು ಮಾಡಬೇಕಂದ್ರೆ ಬರೀ ಬೇಳೆ ಹಾಕಲ್ಲ, ಅದಕ್ಕೆ ಸ್ವಲ್ಪ ಹುರುಳಿಕಾಳನ್ನು ಹಾಕ್ತೀವಿ. ಅದರಿಂದ ಸಾಂಬಾರು ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಸಾಂಬಾರು. ನೆಕ್ಸ್ಟ್ ಇವಾಗ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಲ್ಲ, ಚಿಲ್ಕರವೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಚಿಲ್ಕರವೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹುರುಳಿಕಾಯಿ, ಹೀರೆಕಾಯಿ, ಗೋರಿಕಾಯಿ ಈ ಮೂರನ್ನು ತೊಳೆದಿದ್ದನ್ನು ಹಾಕ್ಕೊಬೇಕು. ಇದರಲ್ಲಿ ಹೀರೆಕಾಯಿ, ಗೋರಿಕಾಯಿ ಇಲ್ಲ ಅಂದ್ರೂ ನಡೆಯುತ್ತೆ, ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನಾನು ಹೀರೆಕಾಯಿ ಹಚ್ಕೋತಾ ಇದ್ದೀನಿ. ದಪ್ಪಗೆ ಹಚ್ಕೊಳ್ಳಿ, ತುಂಬ ಸಣ್ಣ ಆದರೆ ಹೀರೆಕಾಯಿ ಬೇಗ ಬೆಂದುಬಿಡುತ್ತೆ. ಹಂಗಾಗಿ ಸ್ವಲ್ಪ ದಪ್ಪ ಹೋಳುಗಳು ಮಾಡ್ಕೊಬೇಕು. ಹೀರೆಕಾಯಿ ಎಲ್ಲ ಹಚ್ಚಿಟ್ಕೊಂಡಾದ್ಮೇಲೆ ಎಲ್ಲನೂ ಸೇರಿಸಿ 2 ಟೊಮೆಟೊ ತೊಳೆದಿಟ್ಕೊಳ್ಳಿ. ಟೊಮೆಟೊನೂ ಹಾಕಿ ಉಪ್ಪು ಎಷ್ಟು ಬೇಕೋ ಸೇರಿಸ್ಬಿಟ್ಟು 1 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಎಲ್ಲ ತರಕಾರಿನೂ ತುಂಬ 2 ವಿಷಲ್ ಕೂಗಿಸ್ಬಿಟ್ರೆ ತರಕಾರಿ ಎಲ್ಲ ತುಂಬ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ 1 ವಿಷಲ್ ಸಾಕು. ಬೇಳೆ, ಹುರುಳಿಕಾಳು ಎಲ್ಲ ತರಕಾರಿಗಳು ಕರೆಕ್ಟಾಗಿ ಬೆಂದಿರುತ್ತೆ. ಈಗ ನಾನು ಹೇಳ್ದಂಗೆ ಬೀನ್ಸ್ ಮತ್ತು ಗೋರಿಕಾಯಿ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ತರಕಾರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸೊಪ್ಪು ಬೇಳೆ ಹಾಕೇ ಮಾಡ್ಬೋದು. ಸೊಪ್ಪು ಬೇಳೆ ಹುರುಳಿಕಾಳು ಹಾಕೇ ಮಾಡ್ಬೋದು. ಇದೆಲ್ಲ ಇದ್ದರೆ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಅದಕ್ಕೆ 2 ಟೊಮೆಟೊ ಹಾಕೋತಾ ಇದ್ದೀನಿ. ದಪ್ಪ ಸೈಜ್ದು 2 ಟೊಮೆಟೊ ಹಾಕಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಸೇರಿಸ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 1 ಕೂಗು ಕೂಗಿಸ್ಕೊತೀವಿ. ನೋಡಿ, ಉಪ್ಪು ಎಷ್ಟಂತ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಇದೇ ಥರ ಮಾಡೋದು ಬಸ್ಸಾರನ್ನ. ಉಪ್ಸಾರೂ ಮಾಡ್ತೀವಿ. ಹಸಿ ಕಾಳು ಬರುತ್ತಲ್ಲ ಸೀಸನ್, ಆವಾಗ ಉಪ್ಸಾರು ಮಾಡ್ತೀವಿ. ಈಗ ನಾನು ಕುಕ್ಕರ್ದು ಮುಚ್ಚಳ ಮುಚ್ತೀನಿ. ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ ದೊಡ್ಡದು ಮಾಡಿ 1 ವಿಷಲ್ ಬಂದರೆ ಸಾಕಾಗುತ್ತೆ. ಈ ಈರುಳ್ಳಿನ ಸ್ಮಾಲ್ ಸೈಜ್ ಈರುಳ್ಳಿ ಹೇಳಿದ್ನಲ್ಲ, ಅದರಲ್ಲಿ ಅರ್ಧ ಈರುಳ್ಳಿನ ಈ ಥರ ಸುಟ್ಕೊಬೇಕು. ನೋಡಿ, 1 ವಿಷಲ್ ಕೂಗ್ತು, ಸಾಕಿದು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ಅರ್ಧ ಈರುಳ್ಳಿನ ಸುಟ್ಕೊಳ್ಳಿ, ಅರ್ಧ ಹಸಿ ಈರುಳ್ಳಿ, ಅರ್ಧನೂ ಬೇಡ ಫ್ರೆಂಡ್, ಅರ್ಧದಲ್ಲಿ
ಸ್ವಲ್ಪ ಮಾತ್ರ ಹಸಿ ಈರುಳ್ಳಿ. ಇದಕ್ಕೆ ಬಸ್ಸಾರಿಗೆ ಈರುಳ್ಳಿ ಕಡಿಮೆ ಹಾಕಬೇಕು ಮತ್ತು ತೆಂಗಿನಕಾಯಿ ತುರಿನ ಕಡಿಮೆ ಹಾಕಬೇಕು, ಆವಾಗಲೇ ಸಾಂಬಾರು ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿನೂ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಹುಣಸೆಹಣ್ಣು, ಇದು ಕಾಳನ್ನ ಒಗ್ಗರಣೆಗೆ ಹಾಕೋದಕ್ಕೆ ಈರುಳ್ಳಿ, ತೆಂಗಿನಕಾಯಿ ತುರಿ ಮತ್ತು ಕರಿಬೇವು. ಈಗ ಬೆಂದಿದೆ, ವಿಷಲ್ ತೆಗೆದು ನೋಡೋಣ, ಲಿಡ್ಡೆಲ್ಲ ತೆಗ್ದು ನೋಡೋಣ. ಇವಾಗ ನೋಡಿ ಬೆಂದಿದೆ, ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಟೊಮೊಟೊನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ರುಬ್ಬೋದಕ್ಕೆ. ನೋಡಿ ಇದರಲ್ಲಿ ಇಷ್ಟರಲ್ಲಿ ಬೆಂದಿರಬೇಕು, ತುಂಬಾ ಬೇಯಬಾರ್ದು. ನೋಡಿ ಹುರುಳಿಕಾಳು, ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ತರಕಾರಿನೂ ಅಷ್ಟೇ, ತುಂಬ ಬೆಂದಿಲ್ಲ, ಎಷ್ಟು ಬೇಕಷ್ಟು ಕರೆಕ್ಟಾಗಿ ಬೆಂದಿದೆ. ತೋರಿಸ್ತಾ ಇದ್ದೀನಲ್ಲ. ಈಗ ಟೊಮೆಟೊನ ನಾನೊಂದು ಪಾತ್ರೆಗೆ ಹಾಕಿಟ್ಕೊತೀನಿ, ಅದು ಚೆನ್ನಾಗಿ ಮ್ಯಾಶ್ ಮಾಡೋಣ. ಬಿಸಿ ಎಲ್ಲ ಆರಬೇಕು. ಈಗ ನೋಡಿ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊನ. ಟೊಮೆಟೊನ ಚೆನ್ನಾಗಿ ಈ ಥರ ಮಾಡ್ಕೊಳೋದ್ರಿಂದ ಬೇಗ ಬಿಸಿ ಎಲ್ಲ ಆರುತ್ತೆ, ತಣ್ಣಗಾಗುತ್ತೆ, ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅವಾಗ. ಈಗ ಕಾಳನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಸಾಂಬಾರಿಗೆ ಖಾರ ರುಬ್ಬಬೇಕಾದ್ರೆ ಈ ಹುಣಸೆಹಣ್ಣು ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಕಾಳನ್ನ ಸ್ವಲ್ಪ ಎತ್ತಿಟ್ಕೊಳ್ಳೋಣ, ಅದು ಸ್ವಲ್ಪ ತಣ್ಣಗಾಗಲಿ. ರುಬ್ಬೋದಕ್ಕೆ ಹಾಕಬೇಕಲ್ಲ, ಖಾರ ರುಬ್ಬಬೇಕಾದ್ರೆ ಖಾರ ಎಲ್ಲ ರುಬ್ಕೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕಾಳನ್ನು ಸೇರಿಸಿ ರುಬ್ಕೊಬೇಕಾಗುತ್ತೆ. ಹಾಗಾಗಿ ಒಂದು ಚಿಕ್ಕ ಪ್ಲೇಟ್ಗೆ ಕಾಳು ಎಷ್ಟು ಬೇಕಷ್ಟು ಎತ್ತಿಟ್ಕೊಳ್ಳೋಣ, ಬಿಸಿ ಆರಲಿ. ನಂತರ ಇದನ್ನು ಒಂದು ಸ್ಟ್ರೈನರ್ ತೊಗೊಂಡು ಎಲ್ಲ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊತೀವಿ. ಕಾಳು ಇಷ್ಟು ಸಾಕು, ತುಂಬಾ ಕಾಳು ರುಬ್ಬಾರ್ದು, ಗಟ್ಟಿ ಆಗಬಾರ್ದು ಸಾಂಬಾರು, ತೆಳ್ಳಗಿರಬೇಕು ಬಸ್ಸಾರು, ಆವಾಗಲೇ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ, ಮತ್ತು ಜೀರಿಗೆ ಹಾಕಬೇಕು. ಇಷ್ಟಿದ್ರೆ ಸಾಕು ಬಸ್ಸಾರಿಗೆ. ಅದು ಸುಟ್ಕೊಂಡ್ಬಲ್ಲ ಈರುಳ್ಳಿ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ನಾನು ಈ ನೀರನ್ನು ಮತ್ತು ಕಾಳನ್ನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಜಾಲರ ಥರ ಇರುತ್ತಲ್ಲ, ಹೋಲ್ಸಿರೋವಂಥ ಬಾಣಲಿಗೆ ಹಾಕಿ ಸಪ್ರೇಟ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ ಕಾಳು. ಇದನ್ನು ಒಗ್ಗರಣೆ ಮಾಡೋಕ್ಕೆ ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ. ಈಗ ನೋಡಿ ಇದು ಕಾಳು ನೋಡಿ ಕರೆಕ್ಟಾಗಿ ಬೆಂದಿದೆ. ಇದು ನೀರು ಸಾಂಬಾರ್ಗೆ, ಅಂದರೆ ಖಾರ ಎಲ್ಲ ರುಬ್ಕೊಂಡ್ಮೇಲೆ ಖಾರ ಕುದಿಯುತ್ತಲ್ಲ ಆವಾಗ ಹಾಕ್ಕೊಳ್ಳೋಕ್ಕೆ. ಇದು ರುಬ್ಬೋದಕ್ಕೆ ಏನೇನು ಬೇಕು ಅಂತ, ಇದು ಸುಟ್ಟ ಈರುಳ್ಳಿ, ಹಸಿ ಈರುಳ್ಳಿ, ಜೀರಿಗೆ, 2 ರಿಂದ 3 ಕರಿಬೇವಿನದು ಎಲೆಗಳು. ಕರಿಬೇವಿನ ಎಲೆ ಆಪ್ಷನಲ್ಲು, ನಾನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವು 5 ರಿಂದ 6 ಹಾಕ್ತೀನಿ, ಖಾರ ಇದು ತುಂಬ ಇರುತ್ತೆ ಅದು ಮೆಣಸಿನ್ಕಾಯಿ, ಅದರಿಂದ. ತೆಂಗಿನಕಾಯಿ ತುರಿ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್. ಈ ಕೊತ್ತಂಬರಿನ ಇವಾಗಲೇ ಹಾಕ್ಕೊಳ್ಳಲ್ಲ ನಾನು, ಇದು ಖಾರ ಸ್ವಲ್ಪ ತರಿಯಾಗಿ ರುಬ್ಬಿದ ಮೇಲೆ ಹಾಕ್ಕೊತೀನಿ. ಖಾರನೂ ಅಷ್ಟೇ, ಬಸ್ಸಾರಿಗೆ ತುಂಬ ಸಾಫ್ಟಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕಾಳಿಂದು ನೀರು ಬಸ್ದಿಟ್ಕೊಂಡಿದ್ದೀವಲ್ಲ ಅದು ಮತ್ತು ಈ ಟೊಮೆಟೊ ಎರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದು ನೋಡಿ, ಇವಾಗ ಟೊಮೆಟೊ ಇದಕ್ಕೆ ಹಾಕ್ಕೊತೀನಿ. ಟೊಮೆಟೊ ಜೊತೆ ಹುಣಸೆ ಹಣ್ಣು ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಹುಳಿ ಹುಳಿಯಾಗಿರುತ್ತೆ, ಖಾರವಾಗಿ ಹುಳಿ ಹುಳಿಯಾಗಿರಬೇಕು ಬಸ್ಸಾರು, ಆವಾಗಲೇ ಚೆನ್ನಾಗಿರೋದು. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನೀರು ಕಾಳಲ್ಲಿ ಸಪ್ರೇಟ್ ಮಾಡಿದ್ವಲ್ಲ ಆ ನೀರನ್ನೇ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಇಷ್ಟು ಹಾಕಿದ್ರೆ ಸಾಕು. ಇವಾಗ ರುಬ್ಬಿ ನೋಡಿ, ಇವಾಗ ಯಾವ ಥರ ರುಬ್ಬಿರೋದನ್ನು ಬಿಟ್ಟು ತೋರಿಸ್ತೀನಿ ನೋಡಿ. ಈ ಥರ ಇರಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ಇದು ಸ್ವಲ್ಪನೇ, ಜಾಸ್ತಿ ರುಬ್ಬಾರ್ದು, ಸ್ವಲ್ಪ ಒಂದು 2 to 3 ಸೆಕೆಂಡ್ಸ್
ಗ್ರೈಂಡ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈ ಥರ. ಇವಾಗ ಎತ್ತಿಟ್ಕೊಂಡಿರೋಂಥ ಕಾಳನ್ನು ಸೇರಿಸ್ಕೊಳ್ಳೋಣ. ಆ ಕಾಳನ್ನು ಹಾಕಿ ದಪ್ಪ ದಪ್ಪಗೆ ರುಬ್ಕೊಳ್ಳಿ, ತುಂಬ ನೈಸ್ ಆಗಬಾರ್ದು. ಈಗ ನೋಡಿ ಇದು ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ. ಈಗ ಒಗ್ಗರಣೆ ಹಾಕೋಣ ಸಾಂಬಾರಿಗೆ. ಸಾಂಬಾರಿಗೆ ಒಗ್ಗರಣೆಗೆ ಸ್ವಲ್ಪ 1-2 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, 1-2 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಚೂರು ಈರುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇದು ನಿಮಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಡಿ, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಬರೀ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ರುಬ್ಬಿರೋ ಅಂಥ ಖಾರನ ಹಾಕಿ ಬೇಯಿಸ್ಬೋದು. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾವು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕೊಳ್ಳೋಣ ಒಗ್ಗರಣೆಗೆ. ಇದು ಟೈಮ್ ತಗೊಳುತ್ತೆ, ಸ್ವಲ್ಪ ಸಾಸಿವೆ ಚಿಟಪಟ ಅನ್ನೋದಕ್ಕೆ ಟೈಮ್ ತಗೊಳುತ್ತೆ. ಅದು ಆ ಥರ ಅಂದಮೇಲೆ ನಾವು ಖಾರನ ಹಾಕಬೇಕಾಗುತ್ತೆ. ಈಗ ಇದಕ್ಕೆ ನಾನು ಹೇಳ್ದಂಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿದೆ. ಈಗ ರುಬ್ಬಿಟ್ಕೊಂಡಿರುವಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸಾಂಬಾರು ನೋಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನಮಗೂ ತಿಳಿಸಿ. ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನಾವು ಮುಂಚೆಯಿಂದನೂ ಇದೇ ಥರನೇ ಮಾಡೋದು, ಚೆನ್ನಾಗಿರುತ್ತೆ. ನೋಡಿ ಇದು ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು ಖಾರ. ಕುದ್ದ ಮೇಲೆ ನಾವು ನೀರನ್ನ ಸಪ್ರೇಟ್ ಮಾಡಿ ಇಟ್ಟಿದ್ವಲ್ಲ, ಆ ನೀರು ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಫುಲ್ ಹಾಕ್ಬೇಕಂತ ಇಲ್ಲ, ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಸಾಂಬಾರ್ದು ಎಷ್ಟಿದೆ ಅಂತ. ತುಂಬ ಗಟ್ಟಿ ಇರಬಾರ್ದು, ಯಾಕೆಂದರೆ ಅದು ಕುದೀತಾ ಕುದೀತಾ ಇನ್ನೂ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರನೇ. ಇವಾಗ ಖಾರ ಕುದೀತಾ ಇದೆ ನೋಡಿ. ಈ ಟೈಮಲ್ಲಿ ನಾವು ನೀರನ್ನು ಸೇರಿಸ್ಕೊಳ್ಳೋಣ, ಕಾಳಲ್ಲಿ ಬೆಂದಿರೋ ನೀರನ್ನು. ನೋಡಿ ಇದು ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಖಾರಕ್ಕೆ ಸೇರಿಸ್ಕೊಂಡು ಒಂದ್ಸರಿ ಕುದಿ ಬರಬೇಕದು, ಆವಾಗ ಸಾಂಬಾರು ರೆಡಿ ಆಗಿದೆ ಅಂತಾನೆ. ನೋಡಿ ಇವಾಗ ನೀರು ಸೇರಿಸ್ಕೊಳ್ಳೋಣ, ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿಬಿಟ್ಟು ನಿಮಗೆ ನೆಕ್ಸ್ಟ್ ಬೇಕಂದರೆ ಸೇರಿಸ್ಕೊಳ್ಳಿ, ಒಂದೇ ಸರಿ ಸೇರಿಸ್ಬೇಡಿ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಬೋದು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ. ನೋಡಿ ಈ ಥರ ತೆಳುವಾಗಿರಬೇಕು, ಉಪ್ಪು ಖಾರನೂ ಕರೆಕ್ಟಾಗಿರ್ಬೇಕು, ಆವಾಗಲೇ ಬಸ್ಸಾರು ಪರ್ಫೆಕ್ಟಾಗಿ ಆಗಿದೆ ಅಂತ. ಓಕೆ, ಇವಾಗ ಕುದಿಸ್ಕೊಳ್ಳೋಣ. ನೋಡಿ ಇವಾಗ ಕುದೀತಾ ಇದೆ, ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸಾಂಬಾರು ರೆಡಿ ಆಗಿದೆ. ನೆಕ್ಸ್ಟು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಕಾಳು ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಸಾಕು. ಒಂದು ಈರುಳ್ಳಿನ ಹಾಕಿ ಸ್ವಲ್ಪನೇ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್, ಈರುಳ್ಳಿ ತುಂಬ ಬೇಡ. ಸಾಸಿವೆ ಚಿಟಪಟ ಅನ್ನೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಇವಾಗ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎರಡು ಒಟ್ಟಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ ನಂತರ ಕಾಳನ್ನು ಎತ್ತಿಟ್ಕೊಂಡಿದ್ವಲ್ಲ ನಾವು ಮುಂಚೆನೇ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಆಗಿದೆ, ಈರುಳ್ಳಿ
ಅರ್ಧ ಬೆಂದಿದೆ, ಸಾಕು. ಇಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ಕಾಳನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿದ್ರೆ ಕಾಳು ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ಮುದ್ದೆ ಜೊತೆಗೆ ಬಸ್ಸಾರು ಪರ್ಫೆಕ್ಟ್ ಕಾಂಬಿನೇಷನ್. ಇದು ನಮ್ಮ ಮನೇಲಿ ಎಲ್ಲರ ಫೇವ್ರೆಟ್ ಡಿಶ್, ಮುದ್ದೆ ಬಸ್ಸಾರು. ಎಲ್ಲರೂ ಇಷ್ಟಪಟ್ಟು, ನಾವು ವಾರಕ್ಕೆ ಒಂದು ಸರಿ ಆದ್ರೂ ಈ ರೀತಿ ಬಸ್ಸಾರು ಮಾಡ್ತಾ ಇರ್ತೀವಿ ಮನೇಲಿ. ನೋಡಿ, ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ತುಪ್ಪ ಹಾಕ್ಕೊಂಡು ಅನ್ನ ತಿಂತಾಯಿದ್ರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ ಫ್ರೆಂಡ್ಸ್. ಕಾಯಿ ತುರಿ ನಾನು ತೋರಿಸಿದ್ನಲ್ಲ, ಅಷ್ಟು ಸ್ವಲ್ಪನೇ ಸಾಕು, ಇಷ್ಟು ಸಾಕಾಗುತ್ತೆ. ಹಾಕಿ ಒಂದು ಸರಿ ಮಿಕ್ಸ್ ಮಾಡಿದ್ರೆ ಕಾಳು ರೆಡಿ ಆಯಿತು. ಬೇಕಂದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ಕೋಬೋದು. ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೋತಾರೆ, ಅದು ಮಧ್ಯದಲ್ಲಿ ತಿನ್ನಬೇಕಾದ್ರೆ ಸಿಗುತ್ತೆ ಅಂದ್ಬಿಟ್ಟು ನಾನು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಕಾಳು ರೆಡಿ ಆಯಿತು. ನಾನು ಮುದ್ದೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮುದ್ದೆ, ಬಸ್ಸಾರು, ಪಲ್ಯ, ಪರ್ಫೆಕ್ಟ್ ಕಾಂಬಿನೇಷನ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಸಾಂಬಾರು ಅಷ್ಟೇ ತೆಳುವಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈ ಥರ ಒಮ್ಮೆ ಟ್ರೈ ಮಾಡಿ, ನಿಮ್ಮನೇಲೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋವಂಥ ಬಸ್ಸಾರು. ನೋಡಿಬಿಟ್ಟು ನೀವು ಕಮೆಂಟ್ ನಮಗೆ ತಿಳಿಸಿ ದಯವಿಟ್ಟು. ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.